ನಮಸ್ಕಾರ ಸ್ನೇಹಿತರೆ. ನವೆಂಬರ್ 22ಕ್ಕೆ ಸುಮಾರು 7 ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಅವುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಪ್ರಚಾರ ಮಾಡಿದ ಸಿನಿಮಾಗಳು ಅಂತ ಹೇಳಿದ್ರೆ ಆರ್ ಅರವಿಂದ ಸ್ವಾಮಿ, ಹಾಗೇನೆ ಮರ್ಯಾದೆ ಪ್ರಶ್ನೆ, ಹಾಗೇನೆ ಅನ್ಶೋರ್, ಹಾಗೆ ಹರಿದಾಸರ ದಿನಚರಿ, ಆ, ಪ್ರಭುತ್ವ, ಟೆನೆಂಟ್, ಹೀಗೆ 7 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಸಿನಿಮಾಗಳು ಒಂದು ಬಿಡುಗಡೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಪ್ರಚಾರವನ್ನ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಾಗ್ಬೇಕಲ್ಲ ಸಿನಿಮಾಗಳು ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವೆ ಹಾಗೆ ಅಂತೇಳಿ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ಚಿತ್ರದ ಒಂದು ಪ್ರಚಾರಕ್ಕೆ ಅಡ್ಡಿ ಆಗಿರ್ಬೋದು. ಆದ್ರೆ ಜನರಿಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ಪ್ರಚಾರ ಮಾಡಲೇಬೇಕಾಗತ್ತೆ. ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಪೇಪರ್ ಯಾಡು, ಬೇರೆ ರೀತಿ ಟಿವಿ ಯಾಡ್ಗಳು ಕೊಡದೇ ಇದ್ರು ಕೂಡ ಡಿಜಿಟಲ್ ಅಲ್ಲಿ ಏನಂತ ಹೇಳಿದ್ರೆ ಯೂಟ್ಯೂಬ್ ಆಗಿರ್ಬಹುದು, ಫೇಸ್ಬುಕ್ ಆಗಿರ್ಬಹುದು, ಇನ್ಸ್ಟಾಗ್ರಾಮ್ ಆಗಿರ್ಬಹುದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಪ್ರಚಾರ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಡಿಜಿಟಲ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಯಾವುದೇ ಸುದ್ದಿ ಸಮಾಚಾರಗಳನ್ನ ನೋಡೋದಾದ್ರೂ ಕೂಡ ಇವಾಗ ಮೊಬೈಲ್ ಮೂಲಕನೇ ತಿಳ್ಕೊತಾರೆ. ಆ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ಬೇಕಂತ ಸಿನಿಮಾ ತಜ್ಞರು ಹಾಗೆ ಮಾಡ್ತಾ ಇದ್ದಾರೆ. ಆದ್ರೂ ಹೊಸಬರಿಗೆ ಸ್ವಲ್ಪ ಇನ್ನೊಂದು ಬೇರೆ ಬೇರೆ ಕಾರಣಗಳು ಇರ್ಬೋದು ಅವ್ರದ್ದು. ಈ ಒಂದು 7 ಸಿನಿಮಾಗೂ ಕೂಡ ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ, ಅವರು ಮಾಡಿರೋ ಸಿನಿಮಾಗಳು ಜನರ ಮೆಚ್ಚುಗೆಯನ್ನ ಗಳಿಸ್ಲಿ ಅಂತ ನಮ್ಮ ಕಡೆಯಿಂದ ಎಲ್ಲ ಚಿತ್ರಗಳಿಗೂ ಕೂಡ ಶುಭವನ್ನ ಹಾರೈಸ್ತಾ ಇದೀವಿ. ಆಲ್ ದ ಬೆಸ್ಟ್ ಟು ಆಲ್ ಕನ್ನಡ ಮೂವೀಸ್. ಥ್ಯಾಂಕ್ ಯು.